ಆದ್ರೂ ಅವ್ವ ನಾನಿನ್ನ ಇಲ್ಲಿಗೆ ಬರ್ಬೇಡ ಅಂತ ಹೇಳಿದ್ನಲ್ಲ, ನಿಂಗೆ ಹೆಂಗ್ ಗೊತ್ತಾಯ್ತು? ಸರಿಯಾದ ಸಮಯಕ್ಕೆ ಬಂದಿದ್ಯಲ್ಲ. ಕಮಲಿ, ಎತ್ ಕರಡು ಕಣವ, ನಿನ್ಗೇನಾದ್ರೂ ನನ್ನ ಕೈಲಿ ಸಹಿಸ್ಕೊಳಕ್ ಆಗಕ್ಕಿಲ್ಲ. ಫೋನಲ್ಲಿ ಮಾತಾಡುವಾಗ್ಲಯ ನಿನ್ ಧ್ವನಿಯಿಂದ ನನಗ್ ಗೊತ್ತಾಯ್ತು ಏನೋ ಮುಚ್ಚಿಡ್ತಾ ಇದೀಯ ಅಂತವ. ಶಿವಯ್ಯನೇ ಇಲ್ಲಿಗೆ ಬಂದಿರ್ಬೋದು ಅನ್ನೋ ಸಂಶಯದಾಗೆ ನಾನು ಓಡ್ ಬಂದ್ಬಿಟ್ಟೆ. ಶ್ಯೂರ್ ಡಾಕ್ಟರ್, ಹಾ ನಾನು ಕರ್ಕೊಂಡು ಬರ್ತೀನಿ. ಎಸ್ ಕಮಲಿ ಅವರೇ, ನಾನು ಡಾಕ್ಟರ್ ಹತ್ರ ಎಲ್ಲ ಮಾತಾಡಿದ್ದೀನಿ. ಶಿವಯ್ಯನ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಆಸ್ಪತ್ರೆನಾ? ಯಾಕೆ? ನಾ ಬರಕಿಲ್ಲ. ಶಿವಯ್ಯನವರೇ, ಭಯ ಪಡಬೇಡಿ. ನೀವು ಅನ್ಕೊಳ್ಳೋ ಹಾಗೆ ಏನೂ ಆಗಲ್ಲ. ನೀವು ಕೆಲವೊಂದು ವಿಷಯಗಳನ್ನ ತಲೆಗೆ ಹಾಕೊಂಡು ತುಂಬ ಒತ್ತಡದಲ್ಲಿದ್ದೀರಾ. ನೀವು ಅದರಿಂದ ಹೊರಗೆ ಬರಬೇಕು ಅಂದರೆ, ನೀವು ನಾರ್ಮಲ್ ಆಗಬೇಕು ಅಂದರೆ ಸ್ವಲ್ಪ ದಿನ ಟ್ರೀಟ್ಮೆಂಟ್ ತಗೊಳ್ಳೇಬೇಕು. ಹೌದು ಅಜಯ, ರಿಷಿ ಸರಿ ಹೇಳ್ತಿರೋದು ಸರಿನೇಯ. ಇಲ್ಲ ಬೇಡ. ಹಂಗನ್ಬೇಡಿ. ನಾನು ನಿಮ್ಮನ್ನ ಅಜಯ ಅಂತ ಒಪ್ಕೊಂಡಿದ್ದೀನಿ ಅಂದ್ಮ್ಯಾಕೆ ನಾನು ನಿಮ್ಮ ಮೊಮ್ಮಗಳೇ ಅಲ್ವರಾ? ನನ್ನ ಮಾತನ್ನು ಕೇಳೋಕಿಲ್ವಾ ಅಜಯ? ನನ್ಗೇನು ಆಗಿಲ್ಲ ಕಣವ, ನಾನು ನನ್ನ ತೆಪ್ಪನ ಒಪ್ಕೊಂಡಿವ್ನಲ್ಲ. ಆದ್ರೂ ಯಾಕೆ ಆಸ್ಪತ್ರೆ? ನೀವು ತೆಪ್ಪ ಒಪ್ಕೊಂಡಿದ್ದೀರಾ, ನಿಮ್ಮ ಮನ್ಸಿನಾಗೆ ಯಾವುದೇ ಕೆಟ್ಟ ಅಭಿಪ್ರಾಯ ಇಲ್ಲ ಅಜಯ್ಯ. ಅದಕ್ಕೆಯ ನೀವು ಒಂದ್ಕಿತ ಹೋಗಿ ಆಸ್ಪತ್ರೆಯಲ್ಲಿ ಪರೀಕ್ಷೆ ಮಾಡಿಸ್ಕೊಂಡ್ಬಿಟ್ರೆ ಅದಾದ್ಮೇಲೆ ನೆಮ್ಮದಿಯಾಗಿ ಜೀವನ ನಡೆಸ್ಬೋದು, ಯಾವುದೇ ಥರ ತೊಂದರೆ ಬರೋಕ್ಕಿಲ್ಲ. ಅದಕ್ಕೆ ಹೋಗಿ ತೋರಿಸ್ಕೊಂಬಂದ್ಬಿಡಿ ಅಜಯ್ಯ. ಪ್ಲೀಸ್ ಅಜಯ್ಯ, ನನಗೋಸ್ಕರ ಒಪ್ಕೊಳ್ಳಿ. ಸರಿ ಕಣವ, ನಿನಗೋಸ್ಕರ ಅಷ್ಟೇಯ. ರಿಷಿ, ಕಾರ್ ರೆಡಿ ಇದೆ, ಬಾ. ಹಾಂ, ಬಂದ್ವಿ. ಯಾವಾಗಲೂ ಓವರ್ ಕಾನ್ಫಿಡೆನ್ಸ್ ಅಮ್ಮಮ್ಮ. ಸ್ವಲ್ಪ ಹಂಬಲ್ ಆಗಿ ನಡ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ರಿಷಿ ಒಪ್ಕೋತಿದ್ದ. ಅಷ್ಟು ಅವಸರ ಯಾಕೆ ನಿಮಗೆ? ಓವರ್ ಕಾನ್ಫಿಡೆನ್ಸು ಇಲ್ಲ, ಎಂಥದ್ದು ಇಲ್ಲ. ನಾನು ಹೇಗೆ ಇದ್ದಿದ್ರು ಅವ್ನು ಹೀಗೆ ಹೋಗ್ತಿದ್ದಾನಿಕ. ಇಷ್ಟೆಲ್ಲ ಆಗಿತ್ತು ಆ ತಾರನಿಂದ. ಹೇಳಿ ಟೈಮಿಗೆ ಬರದೆ ಲೇಟಾಗಿ ಬಂದ್ಲು. ಸುಮ್ಮನಿರಿ ಅಮ್ಮಮ್ಮ, ಮಾಡೋದೆಲ್ಲ ಮಾಡಿ ಈಗ ತಾರಾ ಆಂಟಿ ಮೇಲೆ ಎತ್ತಾಕ್ಬಿಡಿ. ಅಲ್ಲ, ನೀನು ಯಾಕೆ ಇಷ್ಟು ಟೆನ್ಷನ್ ಆಗಿದೆಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ವಾಟ್? ಅರ್ಥ ಆಗ್ತಿಲ್ವಾ? ಮತ್ತಿನ್ನೇನು ಅರ್ಥ ಆಗುತ್ತೆ ನಿಮಗೆ ನನ್ನ ಬಗ್ಗೆ? ಹಾ, ರಿಷಿ ಕೋಪ ಮಾಡ್ಕೊಂಡು ಹೋಗಿದ್ದಾನಮ್ಮಮ್ಮ. ಇನ್ನ ಅವ್ನು ಸಮಾಧಾನ ಮಾಡಿ ಕರ್ಕೊಂಡು ಬರೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ ಗೊತ್ತಾ? ಕಲ್ಲನ್ನೇ ಜೀರ್ಣ ಮಾಡ್ಕೊಂಡಾಯ್ತು, ಇನ್ನು ಈ ಕಡಲೆಪುರಿ ಎಲ್ಲ ಯಾವ ಲೆಕ್ಕ ಬೇಬಿ? ಡೋಂಟ್ ವರಿ, ಈ ಎಂಗೇಜ್ಮೆಂಟು ನಡೆಯುತ್ತೆ. ನಾನಿದ್ದೀನಿ, ಓಕೆ? ಅಬ್ಬಬ್ಬಬ್ಬಬ್ಬಬ್ಬ, ಏನ್ ಕಾನ್ಫಿಡೆನ್ಸು. ಶಬ್ಬಾಷ್ ಅನಿಕಾ, ನೀನ್ ಹೇಳ್ದಂಗೆ ನಿಮ್ಮ ಅಮ್ಮಮ್ಮಂದು ಸ್ವಲ್ಪ ಓವರೇ ಕಣೆ. ನಾವಿಬ್ರು ಮಾತಾಡುವಾಗ ಮಧ್ಯದಲ್ಲಿ ನಿಂದೇನು? ಅರೆ, ನಮ್ಮನೆಗೆ ನಿಮ್ಮನೆಯಿಂದ ಹೆಣ್ಣು ಕೊಡ್ತಾ ಇದ್ದೀರಾ, ಆದ್ರೂ ಇಷ್ಟೊಂದು ಕೋಪದಲ್ಲಿ ಮಾತಾಡ್ತಿದ್ದೀರಲ್ಲ. ನಾನು ನಿಮ್ಮವಳೆ ಅಜ್ಜಿ, ಅರ್ಥ ಆಗಿಲ್ವಾ? ನಿಮ್ಮನೆಯಿಂದ ಹೆಣ್ಣು ಕೊಡ್ತಿದ್ದೀರಾ ಅಂತ ಹೇಳಿದ್ದು ಅನಿಕನಲ್ಲ, ಕಮಲಿನ.
ಮಾತಾಡ್ತಾ ಇದೀಯ ಅನ್ನೋದು ನೆನಪಿರ್ಲಿ ನಿನಗೆ. ಅನಿಕಾ, ನೀನು ನಿಮ್ಮ ಅಮ್ಮಮ್ಮನ ಪ್ಲ್ಯಾನ್ ಎಲ್ಲ ನಂಬ್ಕೊಂಡಿದ್ರೆ ಒಂದ್ಸಲಿ ಸನ್ಯಾಸಿ ಅಂತ ಡ್ರಾಮಾ ಮಾಡಿದ್ಯಲ್ಲ, ಏನದು? ಹಾಂ, ವಿಯೋಗಿನಿ ಬಾಬಾ, ಅದೇ ನಿಜ ಆಗುತ್ತೆ. ನೆನ್ಪಿಟ್ಕೊ, ರಿಷಿ ಅಣ್ಣನ ಜೊತೆ ನಿನ್ನ ಎಂಗೇಜ್ಮೆಂಟ್ ದೇವ್ರಾಣಿಗೂ ಆಗಲ್ಲ. ಇವಳು ಮಾತನ್ನ ಕೇಳಬೇಡ ಬೇಬಿ. ಬಿಸಿ ರಕ್ತ ಏನೋ ಓವರಾಗಿ ಮಾತಾಡ್ತಿದ್ದಾಳಷ್ಟೆ. ಬಿಸಿ ರಕ್ತ ಮಾತ್ರ ಅಲ್ಲ, ನಿಮ್ಮ ಪ್ಲ್ಯಾನ್ಗಳನ್ನೆಲ್ಲ ತಿಳ್ಕೊಂಡಿರೋ ರಕ್ತ. ನೀವು ಹಾಕಿರೋ ಪ್ಲ್ಯಾನು ನಿಮಗೆ ಹೇಗೆ ಉಲ್ಟಾ ಹೊಡೆಯುತ್ತೆ ಅಂತ ನೋಡ್ತಾ ಇರಿ. ತುಂಬ ಮಜಾ ಇದೆ ಆಟ. ಅಮ್ಮಮ್ಮ, ಇವಳಿಗೆ ಹೇಗೆ ಗೊತ್ತಾಯ್ತು? ಶಿಟ್! ಏನ್ ಹೇಳ್ಬಿಟ್ಟು ಹೋಗ್ತಿದ್ರಳಮ್ಮಮ್ಮ? ಅಜ್ಜಯ್ಯ, ನೀವೇನು ಚಿಂತೆ ಮಾಡಬೇಡಿ, ಆದಷ್ಟು ಬೇಗನೆ ನಿಮ್ನ ವಾಪಸ್ ಕರ್ಸ್ಕೊತೀವಿ. ಕಮಲಿ ಅವ್ರು ಮಾತ್ರ ಅಲ್ಲ, ಇನ್ಮೇಲೆ ನಾವು ನಿಮ್ಗೆ ಬೇಕಾದವರು. ಭಯ ಪಡ್ಬೇಡಿ, ಧೈರ್ಯವಾಗಿ ಹೋಗಿ ಬನ್ನಿ. ನಾ ಇಲ್ಲಿಗೆ ಬಂದಾಗ ಮನ್ಸಿಗೆ ತುಂಬಾ ದ್ವೇಷ ಕಟ್ಕೊಂಡ್ ಬಂದೆ. ಈಗ ಎರಡು ಕುಟುಂಬದವರು ಪರಿಚಯ ಆಗಿದ್ದೀರಾ. ನಾ ಇನ್ಯಾಕೆ ಅನಾಥ ಅಲ್ಲ. ಹಂಗೆ ನಾ ಕಳ್ಕೊಂಡಿರೋ ನನ್ನ ಕುಟುಂಬ ಮತ್ತೆ ಸಿಕ್ತಷ್ಟೇ ಖುಷಿ ಆಗ್ತೈತೆ. ಜಿಟ್ಟ ಅಜ್ಜಯ್ಯ, ನಿಮ್ನ ನಾನು ಆಗಾಗ ಬಂದು ಭೇಟಿ ಆಯ್ತೀನಿ, ಆದಷ್ಟು ಬೇಗನೆ ವಾಪಸ್ ಕರ್ಸ್ಕೊಂತೀನಿ. ಆ ನಂಬಿಕೆ ಮೇಕೆ ಹೋಯ್ತೀನಿ. ಅಯ್ಯೋ, ಬಿಡ್ತು ಅನಿ, ಹೋಯ್ತೀನಿ ಅಲ್ಲ, ಹೋಗ್ ಬರ್ತೀನಿ. ಬರ್ತೀನಿ. ಸಾರು, ನೀವು ಕಮಲಿ ಸರಿಯಾದ ಸಮಯಕ್ಕೆ ಬರ್ದೇ ಹೋಗಿದ್ದಿದ್ರೆ ನಾನು ಉಳಿತಾನೇ ಇರಲಿಲ್ಲ. ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಲ್ಲ ತಾರಮ್ಮವ್ರೆ, ಇದರಲ್ಲಿ ತೆಪ್ಪು ನಂದಯ್ಯ. ನಾನು ನಿಮಗೆ ಮೊದಲೇ ಹೇಳ್ಬೇಕಾಗಿತ್ತು. ನಿಮ್ಮೆಲ್ಲರಿಂದ ಮುಚ್ಚಿಟ್ಟು ಸಾನೆ ದೊಡ್ಡ ತೆಪ್ಪು ಮಾಡ್ಬಿಟ್ಟೆ. ಅಲ್ಲ ಗೌರಿ ಅವರೇ, ಅಟ್ಲೀಸ್ಟ್ ಒಂದು ಫೋನ್ ಕಾಲ್ ಆದ್ರೂ ಮಾಡೋದಲ್ವೇ? ಈಟೆಲ್ಲ ಅನಾಹುತ ಆಯ್ತದೆ ಅಂತವ ನನಗೆ ಗೊತ್ತಿರಲಿಲ್ಲ. ಕ್ಷಮಿಸ್ಬಿಡಿ. ಅಯ್ಯೋ, ಕ್ಷಮೆ ಕೇಳುವಂಥದ್ದೇನಾಯ್ತು? ನೀವು ಹೇಳ್ದೆ ಹೋದ್ರೂ ಕಮಲಿ ಸರಿಯಾದ ಸಮಯಕ್ಕೆ ಬಂದು ಕಾಪಾಡಿದ್ದಾಳೆ. ಇದೇ ಫಸ್ಟ್ ಅಲ್ಲ, ಇದಕ್ಕೆ ಮುಂಚೆನೂ ಈ ಮನೆಗೋಸ್ಕರ ಕಮಲಿ ಸಾಕಷ್ಟು ಮಾಡಿದ್ದಾಳೆ. ಇವತ್ತು ಈ ಮನೆ ಯಜಮಾನಿನ ಕಾಪಾಡಿದ್ದಾಳೆ. ಹೌದು ಗೌರಿ, ಶಿವಯ್ಯ ಬಂದಿದ್ರಿಂದ ಎಷ್ಟೆಲ್ಲ ಅನಾಹುತ. ಒಬ್ಬ ಅಷ್ಟೊಂದು ದ್ವೇಷ ಇಟ್ಕೊಳ್ಳೋಕ್ ಸಾಧ್ಯನಾ? ಮೈ ಗಾಡ್, ನೆನ್ಸ್ಕೊಂಡ್ರೇನೆ ಭಯ ಆಗತ್ತೆ. ಆದ್ರೆ ನಾವೆಲ್ಲರೂ ಒಂದ್ ವಿಷಯಕ್ಕೆ ಶಿವಯ್ಯ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಏನಮ್ಮ ರಚನಾ ಹೀಗೆ ಮಾತಾಡ್ತಿದ್ಯಾ? ನಿಮ್ಮಮ್ಮ ಎಂತ ಅನಾಹುತದಿಂದ ಪಾರಾಗಿದ್ದಾಳೆ ಗೊತ್ತಾ? ನೀನು ನೋಡಿದ್ರೆ ಹೀಗೆ ಮಾತಾಡ್ತಿರ್ಲಿಲ್ಲ. ಹೌದು ಕಣವ ರಚನಾ, ಆ ಶಿವಯ್ಯನ ತಲೆ ಸರಿ ಇಲ್ಲ. ಅವನಿಗೆ ಒಳ್ಳೇದು ಕೆಟ್ಟದು ಯಾಚನೆ ಮಾಡೋ ವಿವೇಚನೆ ಇಲ್ಲ. ಅವ್ರಿಗೆ ಬುದ್ಧಿ ನೆಟ್ಟಿಗಿಲ್ಲ ಸರಿ, ಆದ್ರೆ ಅವ್ರು ಬಂದಿದ್ರಿಂದ ನಮ್ಮ ಅಮ್ಮನ ಬುದ್ಧಿ ಸರಿ ಹೋಯ್ತಲ್ಲ. ಅದನ್ನ ನೀವ್ಯಾರು ನೋಟಿಸೇ ಮಾಡಿಲ್ಲ ಅಲ್ವಾ? ಅಪ್ಪ, ನೀವು ನೋಟಿಸ್ ಮಾಡಿಲ್ವಾ? ಅಮ್ಮಂಗೆ ಕಮಲಿ ಮತ್ತೆ ಅವರಮ್ಮ ಗೌರಿ ಆಂಟಿ ಎಲ್ಲರೂ ನೆನಪಾಗಿದ್ದಾರೆ ಅಂದ್ರೆ ಅಮ್ಮ ಸರಿ ಹೋಗಿದ್ದಾರೆ ಅಂತ ತಾನೇ ಅರ್ಥ. ನೀನ್ ಹೇಳ್ತಾ ಇದೀವಾ?
ತಾರಾ ನಿಜ ಆರ್ ಯು ಆಲ್ ರೈಟ್ ಓ ಗಾಡ್ ಸಚ್ ಎ ಗುಡ್ ನ್ಯೂಸ್ ನಂಗೆ ತುಂಬ ಖುಷಿಯಾಗಿದೆ ಅಂತೂ ನಿನ್ಗೆಲ್ಲ ನೆನಪು ಬಂತಲ್ಲ ಸತ್ಯ ಇದಕ್ಕಿಂತ ಖುಷಿ ವಿಚಾರ ಇನ್ನೊಂದಿಲ್ಲ ಹೌದಪ್ಪ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ ನಾವೆಲ್ಲರೂ ಶಿವಯ್ಯ ಅವ್ರನ್ನ ಕೆಟ್ಟವರು ಅಂದ್ಕೊಂಡಿದ್ವಿ ಆದರೆ ನೋಡಿ ಅವರಿಂದ ಎಂಥ ಒಳ್ಳೆ ಕೆಲಸ ಆಗಿದೆ ಅಲ್ವಾ. ನೀವೆಲ್ಲ ಇವನ್ ಮಾತಾಡ್ತಾ ಇದ್ದೀರಾ ಅಂತಾನೆ ಅರ್ಥ ಆಯ್ತಾ ಇಲ್ಲ ನನಗೆ. ಅರಿವ್ರೆ ನಿಮಗೆ ನಿಧಾನಕ್ಕೆ ಎಲ್ಲ ವಿಷಯ ಹೇಳ್ತೀನಿ. ಈಟೆಲ್ಲ ಆಯ್ತಾ? ನನಗೆ ಯಾರೂ ಏಳನೇ ಇಲ್ಲ. ನಿಮಗೆ ಗೊತ್ತಾಗಬಾರ್ದು ಅಂತಾನೆ ಕಮ್ಲಿ ಹೇಳಿಲ್ಲ. ಕಮ್ಲಿ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇಷ್ಟೊಂದು ತಾಳ್ಮೆಯಿಂದ ಹ್ಯಾಂಡಲ್ ಮಾಡ್ತಿದ್ಲು ಅಂತ ಅನ್ನಿಸ್ತಿರಲಿಲ್ಲ. ಶಿ ಇಸ್ ಗ್ರೇಟ್. ಹೌದು ತಾನೆ, ಅವೆಷ್ಟೆಲ್ಲ ಕಷ್ಟ ಅನ್ನಿಸ್ತದೆ ಗೊತ್ತಾ. ನೀನೇನು ಎಲ್ಲ ಮಾಡ್ತಾ ಆರಾಮಾಗಿದ್ದೆ, ಆದರೆ ನನಗೆಷ್ಟು ಸಂಕಟ ಆಗ್ತಿತ್ತು ಗೊತ್ತಾ. ನಮ್ಮೆಲ್ರಿಗಿಂತ ಹೆಚ್ಚಾಗಿ ತುಂಬ ಒದ್ದಾಡಿದ್ದು ಅಂದರೆ ರಿಷಿನು ಕಮ್ಲಿ. ಮಾ ನೀವು ಯಾವಾಗ ಸರಿ ಹೋಗ್ತೀರ ಅಂತ ಕಾಯ್ತಿದ್ದೆ. ನೀವೀಗ ಓಕೆ ಅಲ್ವಾ? ಹೇ, ಏನು ಹಾಗೆ ಕೇಳ್ತೀಯಾ? ಶಿ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ನೋಡು, ಈಗ ಅಮ್ಮನ ನೀನು 4 ತಿಂಗಳ ಹಿಂದೆ ನಮ್ಮ ಮನೆಯಲ್ಲಿ ಏನು ತಿಂಡಿ ಮಾಡಿದ್ವಿ ಅಂತ ಕೇಳು, ಪರ್ಫೆಕ್ಟಾಗಿ ಹೇಳ್ತಾಳೆ. ಹೇಳ್ತಾರ ನಾವೆಲ್ಲರೂ ನಮ್ಮ ಪಾಯಿಂಟ್ ಆಫ್ ವ್ಯೂನಲ್ಲೇ ಯೋಚನೆ ಮಾಡ್ತಿದ್ದೀವಿ. ಪಾಪ ಅಮ್ಮಂಗೆ ಎಷ್ಟು ಕಷ್ಟ ಆಗಿರುತ್ತೋ ಏನೋ ಅಲ್ವಾ ಅಮ್ಮ? ನೀವೀಗ ಓಕೆ ಅಲ್ವಾ ಅಥವಾ ಡಾಕ್ಟರ್ನ ಕರೆಸ್ಬೇಕಾ? ಎಕ್ಸಾಕ್ಟ್ಲಿ, ಹೌದು, ಡಾಕ್ಟರ್ಗೆ ಹೇಳಬೇಕು. ನೋ ರಿಷಿ, ಐ ಆಮ್ ಆಲ್ ರೈಟ್ ನಾವು. ಡಾಕ್ಟ್ರೆಲ್ಲ ಏನು ಬೇಡ. ಏನ್ ಕಮ್ಲಿ ನೀನಾದ್ರೂ ನನಗೆ ಒಂದ್ ಮಾತು ಹೇಳ್ಲಿಲ್ವಲ್ಲ? ಈಟೆಲ್ಲ ನಡೆದತೆ. ಇಲ್ಲಿದ್ದಿದ್ದ ಪರಿಸ್ಥಿತಿ ಹಂಗಿತ್ತವ. ಯಾರಿಂದಲೂ ಸರಿ ಮಾಡಕ್ ಆಯ್ತಿರ್ನಿಲ್ಲ. ಸುಮ್ಕೆ ನಿಂಗೆ ಹೇಳಿ ಯಾಕೆ ಕಷ್ಟ ಕೊಡ್ಬೇಕು ಅಂತವ. ಹೋಗ್ಲಿ ಬಿಡಿ, ಏನೋ ದೇವ್ರ ದಯದಿಂದ ಎಲ್ಲ ಸರಿ ಹೋಯ್ತಲ್ಲ ಅಷ್ಟೇ. ಏನು ಕಮ್ಲಿ, ಈ ಖುಷಿ ತಾನೆ. ನಿಮ್ಮ ನನ್ನ ಮಧ್ಯೆ ಯಾವುದೇ ಗುಟ್ಟಿದ್ರೂ ಅದು ಹೊರಗಡೆ ಹೋಗಕ್ಕಿಲ್ಲ ಮೇಡಮ್. ಚಿಂತೆ ಮಾಡಬೇಡಿ. ಕಮ್ಲಿ ಅವರೇ, ನೀವು ಹೇಳಿದ ನಿಜ. ನಮ್ಮ ಪ್ರೀತಿ ತುಂಬ ಗಟ್ಟಿ. ಅದನ್ನು ಬೇರೆ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಾನು ನಂಬಿಕೆ ಕಳ್ಕೊಂಡಾಗ್ಲೂ ನೀವೇ ನನಗೆ ಧೈರ್ಯ ತುಂಬಿದ್ರಿ. ಇಷ್ಟೆಲ್ಲ ಆದರೂ ಕೊನೆಗೆ ಎಲ್ಲ ನಮ್ಮ ಪರವಾಗಿ ಆಗಿದೆ ಅಂದರೆ ನಮ್ಮ ಪ್ರೀತಿ ಮೇಲೆ ನನಗಿನ್ನೂ ಗೌರವ ಹೆಚ್ಚಾಗಿದೆ ಕಮ್ಲಿ ಅವರೇ. ಐ ಲವ್ ಯು. ಐ ಲವ್ ಯು ಸೋ ಮಚ್ ಕಮ್ಲಿ ಅವರೇ.
ಇಷ್ಟೊಂದು ಕೇರ್ಲೆಸ್ ಆಗಿದ್ಬಿಟ್ನಲ್ಲ. ಪ್ರಾಣಕ್ಕೆ ಅಪಾಯ ಬಂದಾಗ ಪ್ಲಾನ್ ಮಾಡಿದೆಲ್ಲ ಮರ್ತು ಹೋದ್ನಲ್ಲ. ಈ ಕಮಲಿನ ಸೊಸೆ ಅಂತ ಹೇಗೆ ಒಪ್ಕೊಂಡ್ಲಿ ಈಗ? ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ಹೋಗಿ ಹೊರಗೆ. ಏನು ಹೋಗಿ ಹೊರಗೆನಾ? ತಾರಾ, ನೀನ್ ಏನ್ ಕೆಲಸ ಮಾಡ್ತಿದ್ಯಾ ಅಂತ ನಿನ್ಗೆ ಅರ್ಥ ಆಗ್ತಿದ್ಯಾ? ನಿಮ್ ಹತ್ರ ಮಾತಾಡಕ್ ನನಗೇನು ಇಲ್ಲ, ಹೋಗಿ. ತಾರಾ ಆಂಟಿ, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಆಲ್ರೆಡಿ ಐ ಆಮ್ ಸೋ ಹಾರ್ಟ್ ಬ್ರೋಕನ್. ತಾರಾ, ಇಷ್ಟೆಲ್ಲ ಮಾಡಿ ನೀನು ನಿನ್ನ ಮಗಳ ಮುಂದೆ ಎಲ್ಲ ಒಪ್ಕೊಬಿಟ್ಟಿಯಲ್ಲ, ಏನಾಗಿದೆ ನಿನಗೆ? ಮಾತು ಬಿಗಿ ಆಗಿರ್ಲಿ. ನಾನು ಮೊದಲೇ ಹೇಳಿದ್ದೀನಿ, ನೀನು ತಾನು ಅಂತ ಮಾತಾಡ್ಸೋದನ್ನೆಲ್ಲ ಇಟ್ಕೋಬೇಡಿ ಅಂತ. ಸರಿ ತಾರಾ ಮೇಡಮ್ ಅವರೇ, ಆದ್ರೆ ನಮ್ಮ ಪ್ಲಾನ್ ಎಲ್ಲ ಒಂದೇ ಸರ್ತಿ ಮಣ್ಣಾಗೋಯ್ತಲ್ಲ. ರಚನಾ ಕೇಳಿದ ತಕ್ಷಣ ಹೀಗೆ ಎಲ್ಲ ನೆನಪಿಗೆ ಬಂತು ಅಂತ ಯಾಕೆ ಹೇಳ್ಬಿಟ್ರಿ? ಯಾಕೆ ಹೀಗೆ ಮಾಡಿದ್ರಿ ಹೇಳಿ ಮೇಡಮ್? ಒಪ್ಕೊಳ್ದೆ ಇನ್ನೇನ್ ಮಾಡ್ಲಿ? ಎಲ್ಲ ನಿಮ್ಮಿಂದಾನೆ. ನಮ್ಮಿಂದನಾ? ಎಂಥ ಕತೆ ಕಟ್ತಿದ್ದೀರಾ ಮೇಡಮ್? ಅದೇ ಕುಣಿಯಕ್ ಬರ್ತಿದ್ದವಳು. ಬೇಡ ಬಿಡಿ, ಬೇಡ ಬಿಡಿ. ನಾನು ನೆಲ ಡೊಂಕ್ ಆಗಿರೋದಕ್ಕೆ ಹೇಳ್ತಾ ಇದ್ದೀನಿ. ಯಾರ ಲೈಫ್ ಅನ್ನು ಡೇಂಜರ್ ಅಲ್ಲಿ ಹಾಕದೆ ಇದ್ರೆ ಮಾತ್ರ ಈ ಆಟದಲ್ಲಿ ಇದೀನಿ ಅಂದಿದ್ದೆ. ಆದ್ರೆ ನಡೆದಿದ್ದಾದ್ರೂ ಏನು? ಮೈ ಗಾಡ್, ಒಟ್ಟೊಟ್ಟಿಗೆ 2 ಪ್ರಾಣ ಹೋಗ್ತಾ ಇತ್ತು. ಯಾರ್ರೀ ಅವನು? ಅವನನ್ನ ನೀವೇ ಇಲ್ಲಿ ಕರ್ಕೊಂಡು ಬಂದಿದ್ದು ಅಂತ ನನ್ನ ಅನುಮಾನ. ನೀವ್ ಯಾಕೆ ಅವನ ಹತ್ರ ಹೋದ್ರಿ ತಾರಾ? ಇಷ್ಟಕ್ಕೂ ಅವನು ಇಲ್ಲಿಗೆ ಬಂದಿದ್ದು ಆ ಕಮಲಿ ಕತೆ ಮುಗಿಸೋದಿಕ್ಕೆ ಅಂತ. ಆದ್ರೆ ಹೋಗ್ತಾ ಇದ್ದಿದ್ದು ನನ್ನ ಪ್ರಾಣ. ಇಂಥ ದರಿದ್ರ ಪ್ಲಾನ್ಗಳಿಗೆ ಮುಂದೆ ನನ್ನನ್ನ ಸೇರಿಸ್ಕೋಬೇಡಿ. ನನಗೂ ನಿಮ್ಗೂ ಇಲ್ಲಿಗೆ ಎಲ್ಲ ಕಟ್ಟಾಗಿ ಹೋಗ್ಲಿ ಪ್ಲೀಸ್. ಅದ್ಯಾವರು ಲೆಕ್ಕದ ಪುಸ್ತಕದಾಗೆ ಏನೇನು ವ್ಯವಹಾರ ಆಯ್ತೋ ಏನೋ ಯಾರಿಗೂ ಗೊತ್ತಿಲ್ಲ. ನಾವು ಬರೀ ನೆಪಾಟೆಯ. ಬಲವಾದ ಪ್ರೀತಿ, ದೃಢವಾದ ನಂಬಿಕೆ ಇದ್ರೆ ಆ ಲೆಕ್ಕದ ಪುಸ್ತಕದಾಗೆ ತೆಪ್ಪಾಗಿ ಬರ್ದಿದ್ರುವೆ ಅದನ್ನ ದ್ಯಾವ್ರು ತಿದ್ಕತಾನಂತೆ. ನಿಮ್ ಲೆಕ್ಕನ ತಿದ್ದಿ ಮತ್ತೆ ಆ ದ್ಯಾವ್ರು ಸರಿ ಮಾಡೋನೆ. ಆ ದ್ಯಾವ್ರಿಗೆ ಧನ್ಯವಾದ ಹೇಳ್ಕೊಂಡು ಮುಂದೆ ಇನ್ನೇನು ತೊಂದರೆ ಆಗದೆ ಇರ್ಲಿ ಅಂತ ನೀವಿಬ್ರಳುವೆ ಬೇಡ್ಕಳಿ. ದ್ಯಾವ್ರೆ, ಇನ್ನಿವರಿಬ್ರು ಜೀವಕ್ಕಾಗ್ಲಿ ಸಂಬಂಧಕ್ಕಾಗ್ಲಿ ಯಾವುದೇ ಅಪಾಯ ಬರ್ದೇ ಇರಂಗೆ ನೀನೇ ಕಾಪಾಡಬೇಕು ಕಣಪ್ಪ. ಯಾವ ತೊಂದ್ರೆನೂ ಇಲ್ದಲಯ್ಯ 100 ಕಾಲ ಸಂದಾಗಿರ್ಲಿ. ಅದ್ಯಾವ್ರು ನೋಡ್ಕತಾನೆ. ಎದ್ದೇಳಿ.